ನಟ ದರ್ಶನ್ ಈಗಾಗಲೇ ಮಧ್ಯಂತರ ಬೇಲನ್ನು ಪಡ್ಕೊಂಡು ಶಸ್ತ್ರಚಿಕಿತ್ಸೆಗೆ ಅಂತ ಹೇಳಿ ಬಿಜಿಎಸ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆದರೆ ಈ ನಡುವೆ ಕಿಲ್ಲಿಂಗ್ ಸ್ಟಾರ್ ಹೊಸ ವರಸೆಯನ್ನು ತೋರಿಸಿದ್ದಾರೆ. ನಾವು ಇದನ್ನು ಮೊದಲೇ ಅಂದಾಜಿಸಿದ್ವಿ ಮತ್ತು ಮೊದಲೇ ಇದನ್ನು ಹೇಳಿದ್ವಿ. ಮಧ್ಯಂತರ ಜಾಮೀನು ವಿಸ್ತರಣೆಗೆ ಇವರು ಕೋರ್ತಾರೆ ಅಂತ. ಈಗ ಮಧ್ಯಂತರ ಜಾಮೀನಿನ ವಿಸ್ತರಣೆಗೆ ಕೋರಿ ನಟ ದರ್ಶನ್ ಅರ್ಜಿ ಹಾಕೊಂಡಿದ್ದಾರೆ. ದರ್ಶನ್ಗಿನ್ನು ಶಸ್ತ್ರಚಿಕಿತ್ಸೆಯ ದಿನಾಂಕ ಫಿಕ್ಸ್ ಆಗಿಲ್ಲ. ಆ ಹಿನ್ನೆಲೆಯಲ್ಲಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ನಟ ದರ್ಶನ್ ಪರ ವಕೀಲರು. 6 ವಾರಗಳ ಮಧ್ಯಂತರ ಜಾಮೀನನ್ನ ಪಡ್ಕೊಂಡಿರೋದು. ಆ ಜಾಮೀನಿನ ಅವಧಿ ಇನ್ನು 1 ವಾರ ಬಾಕಿ ಇದೆ. ಡಿಸೆಂಬರ್ 11ನೇ ತಾರೀಕಿಗೆಲ್ಲ 6 ವಾರ ಮುಗಿದೋಗ್ಬಿಡುತ್ತೆ. ಆ ನಡುವೆ ಈಗ ಮಧ್ಯಂತರ ಜಾಮೀನು ಅವಧಿ 6 ವಾರಗಳ ಅವಧಿಯನ್ನು ಕೊಟ್ಟಿತ್ತು. ಅದನ್ನು ಎಕ್ಸ್ಟೆನ್ಷನ್ ಮಾಡ್ಕೋಬೇಕು ಅಂಥೇಳಿ ಅರ್ಜಿ ಸಲ್ಲಿಕೆ ಮಾಡಿದೆ. ಈಗ ಅಫಿಷಿಯಲ್ ಆಗಿದೆ. ಹಿಂದೆ ಎಕ್ಸ್ಟೆನ್ಷನ್ ಮಾಡುವ ಸಾಧ್ಯತೆಗಳಿದೆ ಅಂತೆಲ್ಲ ನಾವು ಮಾತಾಡಿದ್ವಿ. ಈಗ ಅದು ನಿರ್ಧಾರ ಆಗ್ತಾ ಇದೆ. ಶಶಿಧರ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, ಒಂದ್ ಕಡೆ ಇವತ್ತು ರೆಗ್ಯುಲರ್ ಬೇಲ್ ಅಪ್ಲಿಕೇಶನ್ ಕೂಡ ಇದೆ, ವಿಚಾರಣೆ ಇದೆ. ಆ ನಡುವೆ ಈಗ 6 ವಾರಗಳ ಮಧ್ಯಂತರ ಜಾಮೀನನ್ನ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳ್ಕೊಂಡಿರೋದು, ಇದು ಯಾವ ರೀತಿ ವರಸೆ ಅಂತ, ಮತ್ತು ರೆಗ್ಯುಲರ್ ಜಾಮೀನು ಸಿಗೋದಿಲ್ಲ ಅನ್ನುವ ವಿಚಾರದಲ್ಲಿ ಏನಾದರೂ ಮಧ್ಯಂತರ ಜಾಮೀನು ಎಕ್ಸ್ಟೆನ್ಷನ್ ಕೇಳ್ತಿದ್ದಾರಾ? ಯಾಕೆ ಈ ರೀತಿಯ ನಡೆ ದರ್ಶನ್ ಪರ ವಕೀಲರಿಂದ? ಶಶಿ, ಪ್ರಣತ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್, ಪವಿತ್ರ ನಾಗರಾಜು, ಲಕ್ಷ್ಮಣ್ಣು, ಅನುಕುಮಾರು ಅಲಿಯಾಸ್ ಅನು, ಜಗದೀಶ್ ಮತ್ತೆ ಪ್ರದೋಷ್ ಇವರಿಷ್ಟು ಜನ ಕೂಡ ಜಾಮೀನನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಹೈಕೋರ್ಟ್ ನಲ್ಲಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಅದರ ಜೊತೆ ನಟ ದರ್ಶನ್ ಅವ್ರಿಗೂ ಕೂಡ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅವ್ರ ಸ್ಪೈನಲ್ ಕಾರ್ಡ್ ಥೆರಪಿ ಆಗ್ಬೇಕು, ಅವ್ರಿಗೆ ಶಸ್ತ್ರಚಿಕಿತ್ಸೆ ಆಗ್ಬೇಕು ಅಂತ ಹೇಳ್ಬಿಟ್ಟು 6 ವಾರಗಳ ಕಾಲ ಹೈಕೋರ್ಟ್ ನಲ್ಲಿ ಅನುಮತಿಯನ್ನು ಪಡೆದು ಜಾಮೀನಿನ ಮೇರೆಗೆ ಹೊರಗಡೆ ಇದ್ರು. ಈಗ 5 ವಾರಗಳು ಕೂಡ ಮುಗಿತಾ ಬಂತು. ಈ ನ್ಯಾಯಾಲಯ ಕೂಡ ಪ್ರತಿ ವಾರ ಕೂಡ ಆರೋಗ್ಯದ ಬಗ್ಗೆ ಯಾವ ರೀತಿಯಾದಂತಹ ಚಿಕಿತ್ಸೆ ನಡೀತಿದೆ, ಅವರ ಆರೋಗ್ಯ ಸ್ಥಿತಿ ಯಾವ ರೀತಿಯಾಗಿದೆ ಅಂತ ಹೇಳಿ ಪ್ರತಿ ವಾರನೂ ಕೂಡ ಹೆಲ್ತ್ ಕಾರ್ಡ್ ಅನ್ನ ರಿಪೋರ್ಟ್ ಅನ್ನ ಕೊಡಬೇಕಂತ ಹೇಳ್ಬಿಟ್ಟು ಹೈಕೋರ್ಟ್ ಸೂಚನೆ ಕೂಡ ಕೊಟ್ಟಿತ್ತು. ಈಗ 5 ವಾರಗಳು ಮುಗಿತಾ ಬಂದ್ರು ಕೂಡ ದರ್ಶನ್ ಅವರಿಗೆ ಇದುವರೆಗೂ ಕೂಡ ಯಾವುದೇ ರೀತಿಯಂತ ಶಸ್ತ್ರಚಿಕಿತ್ಸೆ ಆಗಿಲ್ಲ. ಹೀಗಾಗಿ ಮತ್ತೊಂದಷ್ಟು ದಿನಗಳ ಕಾಲ ಬೇಕು. ಅವ್ರಿಗೆ BP ಏನು ಅವ್ರಿಗೆ ಕಂಟ್ರೋಲ್ ಬರ್ತಿಲ್ಲ. ಹೀಗಾಗಿ ಅವ್ರಿಗೆ ಆಪರೇಷನ್ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಹೇಳ್ಬಿಟ್ಟು ವೈದ್ಯರು ಒಂದು ಮೂಲಗಳಿಂದ ತಿಳಿದು ಬರ್ತಿದೆ ವಿನಃ ಆದ್ರೆ ಹೈಕೋರ್ಟ್ಗೆ ಯಾವುದೇ ರೀತಿಯಂತ ಹೆಲ್ತ್ ರಿಪೋರ್ಟ್ ಅನ್ನ ಕೊಡ್ತಾ ಇಲ್ಲ. ಹೀಗಾಗಿ ಇನ್ನೊಂದು ವಾರಗಳು ಮಾತ್ರ ಅವ್ರಿಗೆ ಬಾಕಿ ಇದೆ. ಒಂದು ವೇಳೆ ಇವತ್ತು ಮಧ್ಯಾಹ್ನ ವಿಚಾರಣೆ ಏನಾದ್ರು ಪ್ರಾರಂಭ ಆದ್ರೆ ದರ್ಶನ್ ಅವರು ಈಗೇನು ಜಾಮೀನು ಮೇರೆಗೆ ಹೊರಗಡೆ ಇರೋದು ಸಾಕಷ್ಟು ಅನುಮಾನಗಳು ಕೂಡ ಎಡೆ ಮಾಡ್ಕೊಟ್ಟಿದೆ. ಯಾಕಂತಂದ್ರೆ ಅವ್ರಿಗೆ ಇಮಿಡಿಯೇಟ್ ಆಗಿ ಪಾರ್ಶ್ವವಾಯು ಹೊಡೆಯುವಂತ ಸಾಧ್ಯತೆ ಇದೆ. ಈಗ ಇಮಿಡಿಯೇಟ್ ಆಗಿ ಅವ್ರಿಗೆ ಆಪರೇಷನ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಏನು ಹೆಲ್ತ್ ರಿಪೋರ್ಟ್ ಅನ್ನ ಕೊಟ್ಟು ಅವ್ರಿಗೆ ಒಂದು ಜಾಮೀನನ್ನ ಪಡೆದುಕೊಂಡಿದ್ರು. ಆದ್ರೆ ಇದುವರೆಗೂ ಯಾವುದೇ ರೀತಿಯಂತ ಶಸ್ತ್ರಚಿಕಿತ್ಸೆನೂ ಕೂಡ ಆಗಿಲ್ಲ. ಹೀಗಾಗಿ ನ್ಯಾಯಾಲಯಕ್ಕೆ ಏನಾದ್ರು ಒಂದು ವೇಳೆ ಏನಾದ್ರು ಸುಳ್ಳು ಹೇಳಿದ್ರೆ ಏನಾದ್ರು ಇವರು ಜಾಮೀನನ್ನ ತೆಗೆದುಕೊಂಡ್ರ ಚಿಕಿತ್ಸೆ ಕೂಡ ಪಡಿತಿಲ್ಲ, ಏನ್ ಮಾಡ್ತಿದ್ರು ಅಂತ ಕೂಡ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು SP ಪ್ರಸನ್ನ ಕುಮಾರ್ ಅವರು ಕೂಡ ವಾದ ಮಾಡೋದು ಕೂಡ ಈಗ ಎಲ್ಲ ರೀತಿಯಲ್ಲೂ ಕೂಡ ಪೂರ್ವ ತಯಾರಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆ ಬಳ್ಳಾರಿ ಜೈಲಿನಲ್ಲಿದ್ದಾಗ ವೈದ್ಯರು ಕೊಟ್ಟಿರುವಂತ ಸರ್ಟಿಫಿಕೇಟ್ ಏನ್ ದರ್ಶನ್ಗೆ ಬೆನ್ನುಮೂಳೆ ನೋವಿದೆ, ಅವ್ರಿಗೆ ಏನಾದ್ರು ಬೆನ್ನುಮೂಳೆ ನೋವಿಗೆ ಅವ್ರಿಗೆ ಆಪರೇಷನ್ ಮಾಡ್ಲಿಲ್ಲ ಅಂತಂದ್ರೆ ಅವ್ರಿಗೆ ಅಪಾಯ ಹೊಡಿತೆ ಅಂತ ಹೇಳ್ಬಿಟ್ಟು ವೈದ್ಯರು ರಿಪೋರ್ಟ್ ಅನ್ನು ಕೊಟ್ಟಿದ್ರು. ಆ ರಿಪೋರ್ಟ್ ಎಷ್ಟರ ಮಟ್ಟಿಗೆ ಸರಿ ಇದೆ ಅಂತ ಹೇಳ್ಬಿಟ್ಟು ಮೆಡಿಕಲ್ ಕೌನ್ಸಿಲ್ಗೆ ಒಪ್ಪಿಸಬೇಕು ಅಂತ ಹೇಳ್ಬಿಟ್ಟು ನ್ಯಾಯಾಂಗ ಕೂಡ ಕೇಳುವಂತ ಸಾಧ್ಯತೆ ಇದೆ. ಒಂದು ವೇಳೆ ಏನಾದ್ರು ನ್ಯಾಯಾಂಗ ಏನಾದ್ರು ಮೆಡಿಕಲ್ ಕೌನ್ಸಿಲ್ಗೆ ಏನಾದ್ರು ಒಪ್ಪಿಸಿದ್ರೆ ನಮ್ಮ ರಾಜ್ಯದಿಂದ ಖಾಸಗಿ ವೈದ್ಯರು ಒಬ್ರು ಇರ್ತಾರೆ, ಅದೇ ರೀತಿ ಕೂಡ ಬೇರೆ ರಾಜ್ಯದ ಇನ್ನಿಬ್ಬರು ವೈದ್ಯರ ತಂಡ ಆ ದರ್ಶನ್ಗೆ ಕೊಟ್ಟಿರುವಂತ ಮೆಡಿಕಲ್ ರಿಪೋರ್ಟ್ಸ್ ಎಷ್ಟು ಮಟ್ಟಿಗೆ ಸರಿ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಚೆಕ್ ಮಾಡ್ತಾರೆ. ಹೀಗಾಗಿ ಒಂದು ವೇಳೆ ನಟ ದರ್ಶನ್ ಆಪರೇಷನ್ ಆಗಿಲ್ಲ ಅಂದ್ರೆ ಈ ಒಂದು ಪ್ರಕರಣ ಮುಗಿಯೋವರೆಗೂ ಕೂಡ ನಟ ದರ್ಶನ್ಗೆ ಬೇಲ್ ಸಿಗೋದು ಕಷ್ಟ ಅಂತ ಕೂಡ ಸ್ಪಷ್ಟವಾಗಿ ಹೇಳ್ಬೋದು. ಪ್ರಣೋದ್, ಥ್ಯಾಂಕ್ ಯು ಶಶಿಧರ್ ಮಾಹಿತಿಗೆ.